ಜನವರಿ 28ರಂದು ರಾಜ್ಯದ ವಿಶೇಷ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ. ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಮುಖ್ಯಸ್ಥರು ಬುದ್ಧಿಮಾಂದ್ಯತೆ, ಆಟಿಸಂ, ಮೆದುಳಿನ ಬಹುವಿಧ ನ್ಯೂನತೆ, ನಿರ್ದಿಷ್ಟ ಕಲಿಕೆಯ ಸಮಸ್ಯೆ, ಶ್ರವಣ ದೋಷ ಹಾಗೂ ದೃಷ್ಟಿಮಾಂದ್ಯತೆ ಇರುವ ಮಕ್ಕಳಿಗಾಗಿ ವಿಶೇಷ ಶಾಲೆಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಆದರೆ ಸರ್ಕಾರದಿಂದ ಸೂಕ್ತ ಸ್ಪಂದನೆ ಹಾಗೂ ಕ್ಲಪ್ತ ಸಮಯಕ್ಕೆ ಅನುದಾನ ಬಾರದೆ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ತಮ್ಮ ಕೋರಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜನವರಿ 28ರಂದು ಸಾರ್ವತ್ರಿಕ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮುಷ್ಕರದಲ್ಲಿ ರಾಜ್ಯದ ವಿಶೇಷ ಶಾಲೆಗಳಲ್ಲಿ ಸೇವಾ ನಿರತರಾಗಿರುವ ವಿಶೇಷ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಯಾವುದೇ ಅನುದಾನ ದೊರಕದೇ ಇರುವ 25 ವರ್ಷ ಮೀರಿದ ವಯಸ್ಕ ಬುದ್ಧಿಮಾಂದ್ಯ ಯುವಕ ಯುವತಿಯರು ಹಾಗೂ ಅವರ ಹೆತ್ತವರು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ವಿಶೇಷ ಶಾಲೆಯ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ, ಚೇತನ ವಿಶೇಷ ಶಾಲೆಯ ಮುಖ್ಯಸ್ಥರಾದ ವಿನೋದ್ ಶೆನೈ ಉಪಸ್ಥಿತರಿದ್ದರು. ಬೆಂಗಳೂರಿನ ಸ್ಟೆಮ್ ಸಂಸ್ಥೆ ಮೌಲ್ಯಮಾಪನ ಮಾಡಿ ಚೈಲ್ಡ್ ಸೆಂಟರ್ ಸ್ಕೀಮ್ ನ ಸ್ಕೂಲ್ಗಳು ಮಚ್ ಬೆಟರ್ ದೆನ್ ನಮ್ಮ ಗವರ್ಮೆಂಟ್ ಏಡೆಡ್ ಸ್ಕೂಲ್ಗಳು. ಗವರ್ಮೆಂಟ್ ಗ್ರಾಂಟ್ ಕೊಟ್ಟು ಕೆಲವು ಶಾಲೆಗಳನ್ನು ನಡೆಸ್ತಿದೆ. ಅದು ಬುದ್ಧಿಮಾಂದ್ಯರಿಗೆ ಒಂದು ಶಾಲೆ ಕೂಡ ಇಲ್ಲ. ಬುದ್ಧಿಮಾಂದ್ಯರಿಗೆ ಸರ್ಕಾರಿಯೇತರ ಸಂಸ್ಥೆಗಳು ಮಾತ್ರ ಇದನ್ನು ನಡೆಸ್ತಾ ಇದೆ. ಕಿದ್ವಾಯಿ ಹತ್ರ ಒಂದು ಸಂಸ್ಥೆ ಇದೆ, ದಟ್ ಈಸ್ ಡೆಸ್ಟಿಟ್ಯೂಟ್ ಹೋಮ್. ಇಲ್ಲಿ ಸಿಕ್ಕಿದಂತ ಮಕ್ಕಳಿಗೆಲ್ಲ ಅಲ್ಲಿ ವ್ಯವಸ್ಥೆ ಇದೆ, ಮಾರ್ಗದಲ್ಲಿ ರಸ್ತೆಯಲ್ಲಿ ಸಿಕ್ಕಿದಂತ. ಬಟ್ ಬುದ್ಧಿಮಾಂದ್ಯ ಮಕ್ಕಳಿಗೆ ಸರ್ಕಾರ ಒಂದು ಶಾಲೆ ಕೂಡ ನಡೆಸುವುದಿಲ್ಲ. ಏನು ಸರ್ಕಾರಿಯೇತರ ಸಂಸ್ಥೆಗಳು ನಡೆಸ್ತಾರೆ ಅವರಿಗೊಂದು ಬೆಂಬಲ ಕೊಟ್ಟು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ದೊಡ್ಡ ವಿಚಾರವನ್ನೇ ಕೊಟ್ಟಿದೆ. ಪ್ರತಿ ರಾಜ್ಯಗಳಿಗೆ ಕೊಟ್ಟಿದೆ, ನಿಮ್ಮ ರಾಜ್ಯದಲ್ಲಿ ಎಷ್ಟು ವಿಶೇಷ ಶಿಕ್ಷಕರಿದ್ದಾರೆ, ಏನು ಸವಲತ್ತುಗಳನ್ನು ಅವರಿಗೆ ಕೊಡ್ತಾ ಇದ್ದೀರಿ. ಅದಕ್ಕಾಗಿ 3 ಸದಸ್ಯರ ಕಮಿಟಿಯನ್ನ ಮಾಡಿ, ಯಾರು ಅಂಗವಿಕಲರ ಅಧಿನಿಯಮದ ಆಯುಕ್ತರು, ಶಿಕ್ಷಣ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ಶಿಕ್ಷಣ ಇಲಾಖೆದು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು RCI ಮೆಂಬರ್, ಯಾರನ್ನು ಒಂದು ರಾಜ್ಯಕ್ಕೆ RCI ರಿಹಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಪುನರ್ವಸತಿ ಸಂಸ್ಥೆಯ ಸದಸ್ಯರಂತ ಹೇಳಿಕೊಂಡು ರಾಜ್ಯಕ್ಕೆ ಒಬ್ಬೊಬ್ಬರು ಇರ್ತಾರೆ, ಅವರನ್ನ ಸೇರಿಸಿ ಕಮಿಟಿ ಮಾಡಿ ಈವರೆಗೆ ಕಮಿಟಿ ರಚನೆ ಆಗಿಲ್ಲ. ಈ ಬಗ್ಗೆ ನಾವು ಅಂಗವಿಕಲರ ಅಧಿನಿಯಮದ ಆಯುಕ್ತರಿಗೆ ದೂರು ಕೊಟ್ಟು ಆ ಕೋರ್ಟ್ ಅಲ್ಲಿ ಕೂಡ ಮಾತಾಡಿ ಬಂದಿದ್ದೇವೆ. ಬಟ್ ಇಲ್ಲಿವರೆಗೆ ಆಗಿಲ್ಲ.